ನೀವು ಸಹ ಇಂಥ ಹಲವಾರು ಜನರನ್ನು ನೋಡಿರ್ತೀರ. ಕೇವಲ ಮುಖವನ್ನು ನೋಡಿ ಭೂತ ಭವಿಷ್ಯ ವರ್ತಮಾನವನ್ನು ಹೇಳ್ತಾರೆ. ಉದಾಹರಣೆಗಾಗಿ ನಿಮ್ಮ ತಂದೆ ಹೆಸರು ಏನು, ನಿಮ್ಮ ಜೊತೆ ಏನು ನಡೆದಿತ್ತು, ಏನು ನಡೆಯಬಹುದು, ನಿಮ್ಮ ಮನೆ ಎಲ್ಲಿದೆ, ಇವುಗಳ ಬಗ್ಗೆ ನೀವು ತಿಳಿದುಕೊಳ್ಳಲು ಇಷ್ಟಪಡ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ನಡೀತಾ ಇದೆ, ಇಂಥ ಎಲ್ಲ ವಿಷಯಗಳನ್ನು ನೀವು ಸಹ ಹಲವಾರು ಬಾರಿ ಕೇಳಿರ್ತೀರ ಅಥವಾ ನೋಡಿರ್ತೀರ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಇದನ್ನು ತ್ರಿಕಾಲಿ ದರ್ಶನ ಸಿದ್ಧಿ ಅಂತ ಕರೆಯುತ್ತಾರೆ. ಅಂದರೆ ಯಾವ ವ್ಯಕ್ತಿಯ ಬಳಿ ತ್ರಿಕಾಲ ದರ್ಶನ ಸಿದ್ಧಿ ಇರುತ್ತದೆಯೋ ಆ ವ್ಯಕ್ತಿ ಭೂತ ಭವಿಷ್ಯ ಮತ್ತು ವರ್ತಮಾನದ ಬಗ್ಗೆ ತಿಳಿಯಬಹುದು. ಒಂದು ವೇಳೆ ಈ ಸಿದ್ಧಿಯನ್ನು ನೀವು ಪಡೆದುಕೊಂಡ್ರೆ, ಈ ಸಿದ್ಧಿಯನ್ನು ಪಡೆದಾಗ ಯಾವ ಮುಖವನ್ನು ನೀವು ನೋಡ್ತೀರಾ, ಕೇವಲ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ನೋಡಿ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೀವು ಸುಲಭವಾಗಿ ತಿಳಿಯಬಹುದು. ಯಾವ ವಿಷಯಗಳ ಬಗ್ಗೆ ಅವರು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ, ಯಾವ ಸಮಸ್ಯೆಗಳನ್ನು ಅವರು ಎದುರಿಸಿದ್ದಾರೋ, ಇಲ್ಲಿಯ ತನಕ ತ್ರಿಕಾಲ ದರ್ಶನ ಸಿದ್ಧಿಯಿಂದ ಅವರ ಕಣ್ಣುಗಳ ಮೂಲಕ ಅವರ ತಂದೆಯ ಹೆಸರು ಏನು ಅಂತಲೂ ತಿಳಿಯಬಹುದು. ಅವರ ತಾಯಿಯ ಹೆಸರು ಏನು, ಅವರ ಮನೆ ಎಲ್ಲಿದೆ. ಸ್ವತಃ ನೀವು ಇಂಥ ಹಲವಾರು ಜನರನ್ನು ನೋಡಿರ್ತೀರ. ನೀವು ಜೇಬಿನಲ್ಲಿ ಏನನ್ನು ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ಅವರು ಸುಲಭವಾಗಿ ಹೇಳ್ತಾರೆ. ನೀವು ಎಷ್ಟು ಗಂಟೆಗೆ ಹೋಗ್ತೀರಾ, ಎಷ್ಟು ಗಂಟೆಗೆ ತಲುಪುತ್ತೀರಾ, ಯಾವ ಕಾರಣದಿಂದಾಗಿ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿ ಅದೆಷ್ಟೆಲ್ಲ ವಿಷಯಗಳಿವೆಯೋ ಇವೆಲ್ಲವೂ ತ್ರಿಕಾಲ ದರ್ಶನ ಸಿದ್ಧಿಯಿಂದ ಸಿಗುತ್ತವೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿಯಾಗಿ ತ್ರಿಕಾಲ ದರ್ಶನ ಸಿದ್ಧಿಯನ್ನು ಪಡೆಯಬಹುದಂತ ತಿಳಿಸ್ತೀವಿ. ಇಲ್ಲಿ ಯಾವ ರೀತಿಯಾದ ಚಿಕ್ಕ ಚಿಕ್ಕ ತ್ರಿಕಾಲ ದರ್ಶನ ಪ್ರಯೋಗಗಳಿರುತ್ತವೆ, ಅವುಗಳನ್ನು ಬಳಸಿಕೊಂಡು ಕೂಡ ನೀವು ಸಹ ನಿಮ್ಮ ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ತುಂಬ ಸುಲಭವಾಗಿ ತಿಳಿಯಬಹುದು. ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನಿಮಗೆ ಹೇಳ್ತೀವಿ. ಈ ಸಿದ್ಧಿಗಳು ಹಲವಾರು ಜನರಲ್ಲಿ ಆಟೋಮೆಟಿಕ್ಕಾಗಿ ಆಲ್ರೆಡಿ ಇರುತ್ತವೆ. ಅಂದರೆ ನೀವು ಸಹ ಇಂಥ ಜನರನ್ನು ನೋಡಿರಬಹುದು. ಮುಂದೆ ಇದೇ ರೀತಿ ಆಗುತ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ನಿಮಗೆ ಹೇಳ್ತಾರೆ. ಅಥವಾ ನಾವು ಕನಸಿನಲ್ಲಿ ಈ ರೀತಿ ಕಂಡೆವು. ಇಂಥ ಜನರಲ್ಲಿ ಆಟೋಮೆಟಿಕ್ಕಾಗಿ ತ್ರಿಕಾಲ ದರ್ಶನ ಸಿದ್ಧಿ ಇರುತ್ತದೆ. ಆದರೆ ಇದರ ಬಳಕೆಯನ್ನು ಹೇಗೆ ಮಾಡಬೇಕು, ಈ ಸಂಕೇತಗಳನ್ನು ಹೇಗೆ ತಿಳಿದುಕೊಳ್ಳಬೇಕು, ಇವುಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇಲ್ಲದ ಕಾರಣ ಈ ಆಟೋಮೆಟಿಕ್ ವಿದ್ಯೆಯ ಲಾಭ ಕೂಡ ಅವರಿಗೆ ಸಿಗೋದಿಲ್ಲ. ಬದಲಿಗೆ ಹಲವಾರು ಜನರಲ್ಲಿ ಇಂಥ ಆಟೋಮೆಟಿಕ್ ಶಕ್ತಿಗಳು ಹೇಗಿರುತ್ತವೆ ಅಂದರೆ, ಇವರು ತಮ್ಮ ಪಿತರರಿಂದ, ಕುಲದೇವರಿಂದ ಮಾತುಗಳನ್ನು ಸಹ ಆಡ್ತಾರೆ. ಈ ವಿಷಯವೂ ಕೂಡ ತ್ರಿಕಾಲ ದರ್ಶನ ಸಿದ್ಧಿಯ ಒಳಗಡೆ ಬರುತ್ತದೆ. ಇಲ್ಲಿ ನಾವು ನಿಮಗೆ ಈ ಪ್ರಯೋಗವನ್ನು ಹೇಗೆ ಮಾಡಬೇಕು, ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು, ಯಾವ ಸಂಕೇತಗಳನ್ನು ನೀವು ಫಾಲೋ ಮಾಡಬೇಕು, ಈ ಎಲ್ಲ ವಿಷಯವನ್ನು ತಿಳಿಸುವ ಮುನ್ನ ಎಲ್ಲಕ್ಕಿಂತ ಮೊದಲು ಶಿವನಿಗೆ ನಮಸ್ಕಾರ ಮಾಡಿ. ಖಂಡಿತವಾಗಿ ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಮತ್ತು ಖಂಡಿತವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಖಂಡಿತವಾಗಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಇದೇ ಪ್ರಕಾರದ ವಿಶೇಷವಾದ ವಿಡಿಯೋಗಳು ಸಮಯಕ್ಕೆ ಸರಿಯಾಗಿ ನಿಮಗೆ ನೋಡಲು ಸಿಗುತ್ತವೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಮಂತ್ರ ಸಾಧನೆಗಳಲ್ಲಿ ಹಲವಾರು ಯಾವ ರೀತಿಯಾದ ಸಾಧನೆಗಳಿರುತ್ತವೆ ಅಂದರೆ, ಇವುಗಳ ಮಾಧ್ಯಮದ ಮೂಲಕ ತ್ರಿಕಾಲ ದರ್ಶನ ಸಿದ್ಧಿ ಸಿಗುತ್ತದೆ. ತ್ರಿಕಾಲದ ಅರ್ಥ 3 ಕಾಲಗಳನ್ನು ನೋಡಬಹುದು. ಭೂತ ಭವಿಷ್ಯ ವರ್ತಮಾನ 3 ಕಾಲಗಳಿರುತ್ತವೆ. ಇವುಗಳನ್ನು ವ್ಯಕ್ತಿಯು ಸುಲಭವಾಗಿ ನೋಡಬಹುದು, ಅನುಭವಿಸಬಹುದು. ಅಂದರೆ ನಮ್ಮ ಮಾತಿನ ಅರ್ಥ ಈ ರೀತಿಯಲ್ಲ, ಕಣ್ಣು ಮುಚ್ಚಿಕೊಂಡಿದ ತಕ್ಷಣ ಟಿವಿ ರೀತಿ ಕಾಣೋದಿಲ್ಲ. ಬದಲಿಗೆ ಈ ಕ್ರಿಯೆಯಲ್ಲಿ ಏನಾಗುತ್ತದೆ ಅಂದರೆ, ಹೇಗೆ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾರೋ, ಇಲ್ಲಿ ಯಾವುದಾದ್ರೂ ಒಂದು ಶಕ್ತಿಯು ಅವರಿಗೆ ಎಲ್ಲವನ್ನ ಹೇಳಿ ಹೋಗುತ್ತದೆ. ಇಲ್ಲಿ ಕೇವಲ ಅವರು ಅದೇ ವಿಷಯಗಳನ್ನು ಹೇಳುತ್ತಾರೆ. ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಮನುಷ್ಯನ 3ನೇ ಕಣ್ಣು ಟಿವಿ ರೀತಿ ಕೆಲಸ ಮಾಡುತ್ತದೆ. ಹೇಗೆ ನೀವು ನಿಮ್ಮ ಕಣ್ಣುಗಳನ್ನು ತೆರೆದು ನೋಡ್ತೀರೋ ಅದೇ ರೀತಿಯಾಗಿ 3ನೇ ಕಣ್ಣು ಕೂಡ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಮನಸ್ಸಿನ ಒಳಗಡೆ ಟಿವಿ ರೀತಿಯಾದಕ್ಕೆ ಕಾಣುತ್ತದೆ. ನೀವು ಸಹ ಹಲವಾರು ಬಾರಿ ಈ ವಿಷಯವನ್ನು ಗಮನಿಸಿರಬಹುದು. ಯಾವಾಗ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ತೀರೋ ಆಗ ಜನರ ಮುಖಗಳು ಕ್ಲಿಯರ್ ಆಗಿ ನಿಮಗೆ ಕಾಣುತ್ತವೆ. ಅಥವಾ ಕೆಲವು ವಿಷಯಗಳು ನಿಮಗೆ ಹೇಗೆ ಕಾಣುತ್ತವೆ ಅಂದರೆ, ಕ್ಲಿಯರ್ ಆಗಿ ಟಿವಿಯನ್ನು ನೋಡಿದ ರೀತಿ ಇರುತ್ತದೆ. ಇಲ್ಲಿ ಕಣ್ಣು ಮುಚ್ಚಿದಾಗ ಪೂರ್ತಿಯಾಗಿ ಕತ್ತಲು ಆಗಬೇಕು. ಆದರೆ ಹಲವಾರು ಜನರ ಬಳಿ ಇಂಥ ಕೆಲವು ಶಕ್ತಿಗಳು ಸಿದ್ಧಿಗಳಿರುತ್ತವೆ ಅಂದರೆ, ಅವರಿಗೆ ಆಟೋಮೆಟಿಕ್ಕಾಗಿ ಟಿವಿ ರೀತಿ ಒಳಗಡೆಯೇ ಕಾಣುತ್ತದೆ. ಒಳಗಡೆಯಂತೂ ಯಾವ ಕಣ್ಣು ಇರೋದಿಲ್ಲ. ಈ ಎಲ್ಲ ಅದ್ಭುತವು 3ನೇ ಕಣ್ಣು ಅಥವಾ ಥರ್ಡ್ ಐನದ್ದು ಆಗಿರುತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತದೆ. ಕೆಲವು ಜನರಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇದು ಇರುತ್ತದೆ, ಕೆಲವರಲ್ಲಿ ಸ್ವಲ್ಪವೂ ಜಾಗೃತ ಅವಸ್ಥೆಯಲ್ಲಿ ಇರೋದಿಲ್ಲ.
ಯಾರಲ್ಲಿ ಇದು ಜಾಗೃತ ಅವಸ್ಥೆಯಲ್ಲಿ ಇರೋದಿಲ್ವ ಅಂಥವರಿಗೆ ಕಣ್ಣು ಮುಚ್ಚಿದಾಗ ಕೇವಲ ಅಂಧಕಾರ ಕಾಣ್ತಾ ಇರತ್ತೆ, ಕತ್ತಲು ಕಾಣುತ್ತೆ. ಯಾಕಂದರೆ ಅವರ ಒಳಗಣ್ಣು ಪೂರ್ತಿಯಾಗಿ ಮುಚ್ಚಿರತ್ತೆ. ಹಾಗಾಗಿ ಒಂದು ವೇಳೆ ನೀವೇನಾದರೂ ತ್ರಾಟಕದ ಕ್ರಿಯೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಉದಾಹರಣೆಗಾಗಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಂದು ವೇಳೆ ಯಾವುದಾದ್ರೂ ದೀಪವನ್ನು ಹಚ್ಚಿ ಕುಳಿತುಕೊಂಡು ಅದನ್ನು ನೇರವಾಗಿ ನೋಡಿದ್ರೆ, ನಿರಂತರವಾಗಿ ಅದನ್ನು ನೋಡುತ್ತಾ ಪ್ರಾಕ್ಟೀಸ್ ಮಾಡಿ ಕಣ್ಣು ಮುಚ್ಚಿಕೊಂಡಾಗ ಆ ಪ್ರಕಾಶವನ್ನು ಹಿಡಿದಿಟ್ಕೊಂಡ್ರೆ ಇದರಿಂದಲೂ ಥರ್ಡ್ ಐ ಜಾಗೃತ ಅವಸ್ಥೆಗೆ ಬರುತ್ತದೆ. ಅಥವಾ ಯಾವುದಾದ್ರೂ ಚಿಕ್ಕ ಚಿಕ್ಕ ವಸ್ತುಗಳ ಮೇಲೆ ತ್ರಾಟಕ ಕ್ರಿಯೆಯನ್ನು ಮಾಡಿ ನಿಮ್ಮ ಈ ಥರ್ಡ್ ಐನ ಶಕ್ತಿಯನ್ನು ಹೆಚ್ಚಿಗೆ ಮಾಡಬಹುದು. ಯಾಕಂದರೆ ತ್ರಿಕಾಲ ದರ್ಶನಕ್ಕಾಗಿ ಇದು ಜಾಗೃತ ಅವಸ್ಥೆಗೆ ಬರೋದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಯಾರೆಲ್ಲ ಭಗವಂತನಾದ ಶಿವನ ಭಕ್ತರಿರ್ತಾರೋ, ಸಾಧಕರಿರ್ತಾರೋ, ಅವರಲ್ಲಿ ಮೂರನೇ ಕಣ್ಣು ಸ್ವತಃ ತಾನಾಗಿಯೇ ಜಾಗೃತ ಅವಸ್ಥೆಗೆ ಬರುತ್ತದೆ. ಶಿವನ ಪರಂ ಸಾಧಕರ ಹತ್ತಿರ ಸ್ವತಃ ತಾನಾಗಿಯೇ ತ್ರಿಕಾಲ ದರ್ಶನ ಸಿದ್ಧಿ ಹುಟ್ಟಿಕೊಂಡಿರುತ್ತದೆ. ಅವರು ಕೇವಲ ಮನುಷ್ಯನ ಮುಖವನ್ನು ನೋಡಿ ಅವರ ಭೂತ ಭವಿಷ್ಯ ವರ್ತಮಾನವನ್ನು ಹೇಳುತ್ತಾರೆ. ಮಾತನಾಡುತ್ತಲೇ ಅವರು ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ತಿಳಿದುಕೊಳ್ಳುತ್ತಾರೆ. ತ್ರಿನೇತ್ರ ಯಾವ ವ್ಯಕ್ತಿಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇರುತ್ತದೆಯೋ ಇಂಥ ವ್ಯಕ್ತಿಗಳಲ್ಲಿರುವಂಥ ಸೆನ್ಸ್, ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯು ಇದು ಸಾಮಾನ್ಯವಾದ ವ್ಯಕ್ತಿಗಿಂತ ತುಂಬಾ ದೊಡ್ಡದಾಗಿರುತ್ತದೆ, ತುಂಬಾ ವಿಕಾಸಗೊಂಡಿರುತ್ತದೆ. ಆದರೆ ನೀವು ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ತ್ರಿಕಾಲ ದರ್ಶನ ಸಾಧನೆಯನ್ನು ಮಾಡಬೇಕಂದ್ರೆ ಇವುಗಳ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಮುಂಬರುವಂಥ ವಿಡಿಯೋಗಳಲ್ಲಿ ಸಾಧನೆಯ ವಿಧಿಯನ್ನು ಕೂಡ ತಿಳಿಸ್ಕೊಡ್ತೀವಿ. ಇದರ ಸಂಪೂರ್ಣ ನಿಯಮಗಳನ್ನಂತೂ ಖಂಡಿತವಾಗಿ ತಿಳಿಸ್ತೀವಿ. ಆದರೆ ಈಗಿನ ಮಟ್ಟಿಗೆ ಸ್ವಲ್ಪ ಆದರೂ ಈ ವಿಷಯಗಳು ನಿಮ್ಮಲ್ಲಿ ಡೆವಲಪ್ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಸ್ವಲ್ಪ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಲು ಇಷ್ಟಪಡ್ತಾ ಇದ್ದರೆ, ಇಲ್ಲಿ ಮೊದಲಿಗೆ ನೀವು ತ್ರಾಟಕನ್ನು ಪ್ರಾಕ್ಟೀಸ್ ಮಾಡಬೇಕು. ಕೇವಲ ಇದರಿಂದಲೇ ಭೂತ ಭವಿಷ್ಯ ವರ್ತಮಾನ ಇವುಗಳ ಝಲಕ್ ಸ್ವಲ್ಪ ಆದರೂ ನಿಮಗೆ ಕಾಣಲು ಶುರುವಾಗುತ್ತೆ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಯಾವಾಗ ಸಾಯಂಕಾಲ ಸೂರ್ಯಾಸ್ತ ಆಗುತ್ತದೆಯೋ ಆ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಬೇಕು. ಆ ದೀಪವನ್ನು ನೋಡುತ್ತಾ ಓಂ ಅಂತ ಜಪ ಮಾಡುತ್ತಾ ಆ ದೀಪದ ಮೇಲೆ ತ್ರಾಟಕ ಕ್ರಿಯೆಯನ್ನು ಶುರು ಮಾಡಬೇಕು. ನಂತರ ಕಣ್ಣುಗಳನ್ನು ಮುಚ್ಚಿಕೊಂಡು ಒಳಗಡೆ ಅದನ್ನು ಕಾಣಬೇಕು. ಅಂದರೆ ಯಾವಾಗ ನಿರಂತರವಾಗಿ ಆ ದೀಪವನ್ನು ನೋಡುತ್ತೀರಾ, ಇದೇ ದೀಪವು ಮೂರನೆಯ ಕಣ್ಣಿನಲ್ಲೂ ರೆಕಾರ್ಡ್ ಆಗುತ್ತಾ ಹೋಗುತ್ತದೆ. ನಿರಂತರವಾಗಿ ಕಡಿಮೆ ಅಂದರೂ 5 ರಿಂದ 10 ನಿಮಿಷದವರೆಗೆ ಆ ದೀಪದ ಜ್ಯೋತಿಯನ್ನು ನೋಡಿದ್ರೆ, ಇದಾದ ನಂತರ ಯಾವಾಗ ಕಣ್ಣುಗಳನ್ನು ಮುಚ್ಚುತ್ತೀರೋ ಮೊದಲು ಕಗ್ಗತ್ತಲು ಕಾಣ್ತಾ ಇರುತ್ತದೆ. ಆದರೆ ಈಗ ಆ ದೀಪವು ಕಾಣಲು ಶುರುವಾಗಿರುತ್ತೆ. ಇಲ್ಲಿ ಕೇವಲ ನೀವು ಆ ದಿವ್ಯ ಪ್ರಕಾಶವನ್ನು ನೋಡಬೇಕು. ಯಾವಾಗ ಆ ಪ್ರಕಾಶವು ಕಡಿಮೆ ಆಗುತ್ತದೆಯೋ, ಯಾಕಂದರೆ ಆ ದಿವ್ಯವಾದ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕೆಲವರಲ್ಲಿ ಇರೋದಿಲ್ಲ. ಈ ರೀತಿಯಾದಾಗ ಮರಳಿ ಪುನಃ ಕಣ್ಣುಗಳನ್ನು ತೆಗೆದು ಆ ದೀಪದ ಮೇಲೆ ನಿರಂತರವಾಗಿ ತ್ರಾಟಕ ಕ್ರಿಯೆಯನ್ನು ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡೋದರಿಂದ ಆ ವ್ಯಕ್ತಿಯಲ್ಲಿ ತ್ರಿಕಾಲ ದರ್ಶನ ಸಿದ್ಧಿ ಹೆಚ್ಚಿಗೆ ಆಗಲು, ಇಂಪ್ರೂವ್ ಆಗಲು ಶುರುವಾಗಿರುತ್ತೆ. ಭಗವಂತನಾದ ಶಿವನು ಪ್ರತಿಯೊಬ್ಬ ವ್ಯಕ್ತಿಗೆ ಈ ಶಕ್ತಿಯನ್ನು ನೀಡಿದ್ದಾರೆ. ಒಂದೊಳ್ಳೆ ವಿಶೇಷವಾದ ಸಾಧನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇಂಥ ಶಕ್ತಿಗಳ ಸಿದ್ಧಿಯು ಸಂಪೂರ್ಣವಾಗಿ ಸಿಗುತ್ತದೆ. ಒಂದೊಳ್ಳೆ ಪ್ರತಿದಿನ ನೀವು ಒಂದು ದೀಪದ ಮೇಲೆ ನೀವು ತ್ರಾಟಕ ಕ್ರಿಯೆಯನ್ನು ಈ ರೀತಿ ಮಾಡಿದ್ರೆ, ಭಗವಂತನಾದ ಶಿವನ ಫೋಟೋ ಮುಂದೆ ಖಂಡಿತವಾಗಿ ಪ್ರತಿದಿನ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಯಾಕಂದರೆ ಈ ಸಾಧನೆಯಲ್ಲಿ ಶಿವನನ್ನು ಒಲಿಸಿಕೊಳ್ಳೋದು, ಅವರ ಆಶೀರ್ವಾದವನ್ನು ಪಡೆಯೋದು ತುಂಬ ಇಂಪಾರ್ಟೆಂಟ್ ಇದೆ. ಇದಾದ ನಂತರವೇ ಭೂತ ಭವಿಷ್ಯ ವರ್ತಮಾನವನ್ನು ನೋಡುವಂಥ ಶಕ್ತಿ ತಾನಾಗಿಯೇ ನಿಮಗೆ ಸಿಗಲು ಶುರುವಾಗಿರುತ್ತೆ. ಸ್ವತಃ ನಿಮಗೆ ಈ ಎಲ್ಲ ವಿಷಯಗಳು ತಿಳಿಯಲು ಶುರುವಾಗಿರುತ್ತವೆ. ಏನು ನಡೆಯಲಿರುತ್ತದೆಯೋ ಅವೆಲ್ಲವೂ ಗೊತ್ತಾಗುತ್ತವೆ. ಇವು ಸ್ವಪ್ನದ ಮಾಧ್ಯಮದ ಮೂಲಕ ಆಗಬಹುದು, ಅಥವಾ ಕಣ್ಣುಗಳನ್ನು ತೆರೆದಾಗಲೇ ನಿಮಗೆ ಏನಾದರೂ ಧ್ವನಿಗಳು ಕೇಳಬಹುದು. ಇದನ್ನೇ ನೀವು ಇನ್ನಷ್ಟು ಅಡ್ವಾನ್ಸ್ ಲೆವೆಲಲ್ಲಿ ಮಾಡಿದ್ರೆ ಆ ಎಲ್ಲ ವಿಷಯಗಳು ತುಂಬ ಕ್ಲಿಯರ್ ಆಗಿ ನಿಮಗೆ ನೋಡಲು, ಕೇಳಲು ಸಿಗುತ್ತವೆ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆಗೆ ಇರುವಂಥ ಉತ್ತರವನ್ನು ತಿಳಿದುಕೊಳ್ಳಲು ಈ ಕ್ರಿಯೆಯನ್ನು ನೀವು ಮಾಡಲು ಇಷ್ಟಪಡ್ತಾ ಇದ್ದರೆ ಅವುಗಳನ್ನು ಸಹ ನೀವು ಮಾಡಬಹುದು. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ, ಮೊದಲಿಗೆ ಆಲದ ಮರದ ಎಲೆಯನ್ನು ತೆಗೆದುಕೊಂಡು ಬರಬೇಕು. ಇದರ ಮೇಲೆ ಉಮ್ಮತ್ತಿ ಗಿಡದ ಹಣ್ಣಿನ ರಸವನ್ನು ತೆಗೆದು ಅತ್ತಿ ಮರದ ಗಿಡದ ಕಟ್ಟಿಗೆಯಿಂದ ನಿಮ್ಮ ಪ್ರಶ್ನೆಯನ್ನು ಅದರ ಮೇಲೆ ಬರೆಯಬೇಕು. ಆ ಎಲೆಯನ್ನು ಫೋಲ್ಡ್ ಮಾಡಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು. ಅದೇ ರಾತ್ರಿ ನಿಮ್ಮ ಪ್ರಶ್ನೆಗಿರುವಂಥ ಉತ್ತರವು ಸ್ವಪ್ನದ ಮಾಧ್ಯಮದ ಮೂಲಕ ಖಂಡಿತವಾಗಿ ಸಿಗುತ್ತದೆ. ಇದೇ ಸಿದ್ಧಿಯನ್ನು, ಇದೇ ಶಕ್ತಿಯನ್ನು ನೀವು ಯಾವುದಾದ್ರೂ ಮೃತ ವ್ಯಕ್ತಿಯೊಂದಿಗೆ ಮಾತನಾಡಲು, ಅಂದರೆ ಅವರು ನಿಮ್ಮ ಸ್ನೇಹಿತರಿರ್ಬೋದು, ಯಾರೇ ಇರಲಿ, ಇದಕ್ಕಾಗಿ ಇಲ್ಲಿ ಬಳಸಬಹುದು. ಅಥವಾ ಯಾವುದಾದ್ರೂ ಶಕ್ತಿಗಳೊಡನೆ ಮಾತನಾಡಲು ಈ ಸಿದ್ಧಿಯ ಪ್ರಯೋಗ ಮಾಡಬಹುದು.
ಇಲ್ಲಿ ಅದೆಷ್ಟೆಲ್ಲ ನಾವು ನಿಮಗೆ ವಿಷಯಗಳನ್ನು ತಿಳಿಸ್ತಾ ಇದ್ದೀವೋ ಇವೆಲ್ಲ ತಂತ್ರದ ಒಳಗಡೆ ಬರುತ್ತವೆ. ಹೇಗೆ ಈ ಪ್ರಯೋಗವನ್ನು ನೀವು ಮಾಡಲು ಶುರು ಮಾಡ್ತೀರಾ, ಮಾರನೆಯ ದಿನದಿಂದಲೇ ಇದರ ಪ್ರಭಾವ ನಿಮಗೆ ಕಾಣಲು ಶುರುವಾಗಬಹುದು. ಇಲ್ಲಿ ಕೆಲವರಿಗೆ ಕಡಿಮೆ ಅಂದರೆ 1 ತಿಂಗಳು ಕೂಡ ಹಿಡಿಯಬಹುದು. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿಲ್ಲಬಾರದು. ಈ ತ್ರಾಟಕ ಕ್ರಿಯೆಯು ಒಂದು ಪ್ಯೂರ್ ಆಗಿರುವಂಥ ಸೈನ್ಸ್ ಆಗಿದೆ. ಇದು ಪೂರ್ಣ ರೂಪದಲ್ಲಿ ಕಾರ್ಯವನ್ನು ಮಾಡುತ್ತದೆ. ಒಂದು ವೇಳೆ ಸರಿಯಾದ ವಿಧಾನದಿಂದ ಮಾಡಿದ್ರೆ ಖಂಡಿತವಾಗಿ ಆ ವ್ಯಕ್ತಿಗೆ ಇದು ಲಭಿಸುತ್ತದೆ. ಇದನ್ನು ಸ್ವತಃ ನೀವು ಕೂಡ ಮಾಡಿ ನೋಡಬಹುದು. ಈಗ ನೀವು ಸಹ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರ ಮೇಲೆ ಸ್ವತಃ ನೀವೇ ತ್ರಾಟಕವನ್ನು ಮಾಡಿ ನೋಡಿ. ಒಂದು ವೇಳೆ ರಾತ್ರಿಯಲ್ಲಿ ಮೊದಲಿನಿಂದಲೇ ನೀವು ಒಂದು ಸ್ವಲ್ಪ ಆಧ್ಯಾತ್ಮದಲ್ಲಿ ಇದ್ದರೆ ಸ್ವತಃ ತಾನಾಗಿಯೇ ಎಲ್ಲವೂ ನಿಮಗೆ ಕಾಣಲು ಶುರುವಾಗುತ್ತೆ. ಒಂದು ವೇಳೆ ನಿಮ್ಮ ಮೂರನೆಯ ಕಣ್ಣು ಸ್ವಲ್ಪವೂ ಜಾಗೃತ ಅವಸ್ಥೆಯಲ್ಲಿ ಇಲ್ಲ ಅಂದರೆ ಇಂಥ ಸ್ಥಿತಿಯಲ್ಲಿ ಏನೂ ಸಹ ಕಾಣುವುದಿಲ್ಲ, ಯಾವ ಅನುಭವಗಳು ಕೂಡ ಆಗೋದಿಲ್ಲ. ಇಲ್ಲಿ ಭೂತ ಭವಿಷ್ಯ ವರ್ತಮಾನ ದೂರ ಇರಲಿ, ಬದಲಿಗೆ ತಮ್ಮ ಬಗ್ಗೆನೇ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಇದೇ ಒಂದು ಕಾರಣದಿಂದಾಗಿ ಇಂಥ ಜನರಲ್ಲಿ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗಿರುತ್ತೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಪ್ರತಿನಿತ್ಯ ತ್ರಾಟಕ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಂಥ ವ್ಯಕ್ತಿಗಳ ಬುದ್ಧಿಶಕ್ತಿ ತುಂಬಾ ಹೆಚ್ಚಾಗುತ್ತದೆ. ಯಾಕಂದರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಮೂರನೇ ಕಣ್ಣು ಜಾಗೃತ ಅವಸ್ಥೆಗೆ ಬರುತ್ತದೆ. ಇವರು ತಮಗೆ ಬೇಕಾಗಿರೋದನ್ನೆಲ್ಲ ತಮ್ಮತ್ತ ಆಕರ್ಷಣೆ ಮಾಡಬಹುದು. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ಮೂರನೇ ಕಣ್ಣನ್ನು ಜಾಗೃತ ಅವಸ್ಥೆಗೆ ತರೋದು ಎಲ್ಲ ಚಕ್ರಗಳಲ್ಲಿ ಅತ್ಯಂತ ಸುಲಭ ಅಂತ ತಿಳಿಯಲಾಗಿದೆ. ಇದರ ಇನ್ನಷ್ಟು ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಮುಂಬರುವಂಥ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಸದ್ಯಕ್ಕೆ ತಿಳಿಸಿದಂಥ ಮಾಹಿತಿಯನ್ನು ನೀವು ಸರಿಯಾಗಿ ಮತ್ತೊಮ್ಮೆ ನೋಡಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿರಿ. ಹೆಚ್ಚಿನ ಮಾಹಿತಿಯನ್ನು ಹೊಸ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.